ಸರ್ ಇಂಥದ್ದೊಂದು ಹೇಳಿಕೆ ಕಾಂಗ್ರೆಸ್ನ ಸಚಿವರಿಂದ ಒಂದೇ ನಿಮಿಷ ಸರ್ ವಾಪಸ್ ಬರ್ತೀನಿ ಬಂದಾಗ ಬಹುಶಃ ಬಿಜೆಪಿಯವರೆಗೂ ಆಶ್ಚರ್ಯ ಅನ್ಸ್ಬಿಡುತ್ತೆ ಇವರನ್ನ ಪೂರ್ತಿ ಕೇಳಿಸ್ಕೊಂಡ್ರ ಪಕ್ಷದ ನಿಲುವಿನ ಬಗ್ಗೆ ತಿಳಿದು ಮಾತನಾಡ್ತಿದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಬಿಜೆಪಿಗೂ ಬಂದ್ಬಿಡ್ಬೋದಾ ಅಂತ. ಇಲ್ಲ, ಈ ಸಚಿವ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಯಾವಾಗಲೂ ಉಳಿದವರು ಅನೇಕರಿಗೆ ಹೋಲಿಸಿದ ತುಂಬಾ ಪ್ರಬುದ್ಧ ಆಡಳಿತಗಾರರು. ಹಿಂದೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ನರೇಂದ್ರ ಮೋದಿ ಸರ್ಕಾರದಿಂದ ಸತತವಾಗಿ 5 ವರ್ಷ ಪ್ರಶಸ್ತಿಗಳನ್ನು ತಗೊಂಡ್ರು. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸ್ವಚ್ಛ ಭಾರತ್, ಬಯಲು ಶೌಚಾಲಯ ಮುಕ್ತ ಜಿಲ್ಲೆ ಅಂತ ಮಂಡ್ಯ ಮಾಡಿದ್ದಕ್ಕೆ ಮಂಡ್ಯ ಡಿಸಿ ರೋಹಿಣಿ ಸಿಂಧಿ ಅವರಿಗೂ ಪ್ರಶಸ್ತಿ ಸಿಕ್ತು, ಎಚ್ ಕೆ ಪಾಟೀಲ್ಗೂ ಪ್ರಶಸ್ತಿ ಸಿಕ್ಕಿತ್ತು. 5 ಸಾರಿ ಅವರು ಪ್ರಶಸ್ತಿ ಪಡ್ಕೊಂಡಿದ್ರು. ಸ್ವಲ್ಪ ಮಟ್ಟಿಗೆ ಅವರು ವಿವೇಚನೆಯಿಂದ ಮಾತಾಡ್ತಾರೆ, ಸುಮ್ಮನೆ ಬೇಕಾಬಿಟ್ಟು ಪೇಪರ್ ಟೈಗರ್ ತರ ಮಾತಾಡಲ್ಲ. ಅದ್ರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 500 ಅಮೃತ ಸರೋವರಗಳ ಸ್ಥಾಪನೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಎಲ್ಲೆಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ, ಆಮೇಲೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಹಳ್ಳಗಳೆಲ್ಲ ಹರಿತಾ ಇದೆ, 500 ಜಲ ಸಂಗ್ರಹಗಳನ್ನ ಅಮೃತ ಸರೋವರ ಅಂತ ಸ್ಥಾಪನೆ, ಕೃಷಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ, ಆಮೇಲೆ ಕೃಷಿ ಕ್ಷೇತ್ರಕ್ಕೆ ತಂತ್ರಜ್ಞಾನ ಲಭ್ಯವಾಗೋ ರೀತಿಯಲ್ಲಿ ಒಂದು ಹೊಸ ಯೋಜನೆ ರೂಪಿಸ್ತೇವೆ ಅಂತ ಹೇಳಿದ್ದಾರೆ. ಅದ್ರ ವಿವರಗಳು ಗೊತ್ತಾಗ್ತಾ ಇಲ್ಲ. ಅವ್ರ ಭಾಷಣ ಯಾವತ್ತು ಯಾವ ತರ ಇತ್ತು, ನಿರ್ಮಲಾ ಸೀತಾರಾಮನ್ ಅವ್ರ ಭಾಷಣದಲ್ಲಿ ಬರೀ ಸ್ಥೂಲವಾಗಿ ಹೇಳ್ತಾರೆ ಹೊರತು ವಿವರಗಳಿಗೆ ಹೋಗೋದೇ ಇಲ್ಲ. ಒಂದು ತಪ್ಪು ಮಾಡಿದ್ರು ಅಂತ ಕಾಣುತ್ತೆ. ರೈಲ್ವೆ ಬಜೆಟ್ ನ ಇದ್ರ ಜೊತೆ ಮರ್ಜ್ ಮಾಡ್ಬಿಟ್ರಲ್ಲ, ರೈಲ್ವೆ ಇಲಾಖೆ ಏನ್ ಮಾಡಿದಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಬರೀ ಹೈ ಸ್ಪೀಡ್ ಕಾರಿಡಾರ್ ಅಂತ ಅಷ್ಟೇ ಹೇಳ್ಬಿಟ್ರು, ಫ್ರೈಟ್ ಕಾರಿಡಾರ್ ಅಂತ ಅಷ್ಟೇ ಹೇಳ್ಬಿಟ್ರು. ಉಳಿದಂತೆ ರೈಲ್ವೆ, ಈಗ ನಮ್ಮ ಸೋಮಣ್ಣವರ ರೈಲ್ವೆ ಸಚಿವರು ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ ಇವತ್ತು 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಹಳೆ ರೈಲ್ವೆ ಸ್ಟೇಷನ್ಗಳ ನವೀಕರಣ ಆಗ್ತಾ ಇದೆ ಅಂತಂದ್ಬಿಟ್ಟು, ರೀಡೆವಲಪ್ಮೆಂಟ್ ಆಫ್ ರೈಲ್ವೆ ಸ್ಟೇಷನ್ ನಡೀತಾ ಇದೆ ಅಂತ ಇವುಗಳು ಯಾವ್ದು ನಮ್ಗೆ ಗೊತ್ತೇ ಆಗಲ್ಲ. ಆ ಮರ್ಜ್ ಮಾಡಿದ್ರಿಂದ ಇವ್ರು ಏನ್ ಮಾಡಿದ್ರು ಅಂದ್ರೆ, NDA ಸರ್ಕಾರದವರು ಬಜೆಟ್ ಮಂಡನೆ ತಿಥಿ ಬದಲಿಸಿದ್ರು, ಮುಹೂರ್ತ ಬದಲಿಸಿದ್ರು. 28 ಅಥವಾ 29 ಫೆಬ್ರವರಿ ಬದಲು 1ನೇ ತಾರೀಕು ಫೆಬ್ರವರಿ, ಆಮೇಲೆ ಸಾಯಂಕಾಲ 5 ಗಂಟೆ ಬದಲು 11 ಗಂಟೆ ಅಂತ ಮಾಡಿದ್ರು. ಆದ್ರೆ ಎರಡನ್ನು ಮರ್ಜ್ ಮಾಡಿದ್ರಲ್ಲ, ಮರ್ಜ್ ಮಾಡಿದ್ ಯಾಕೋ ರೈಲ್ವೆ ಇಲಾಖೆಯನ್ನು ಒಂಥರ ಬದಿಗೆ ಸರಿಸಂಗ ಆಗ್ಬಿಡ್ತು. ಕೇಂದ್ರ ನಿರ್ವಹಿಸುವಂತ ಅತಿ ದೊಡ್ಡ ಇಲಾಖೆನೇ ರೈಲ್ವೆ ಇಲಾಖೆ. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಬಜೆಟ್ ಬರ್ತಾ ಇತ್ತು. ಪಾಪ ರೈಲ್ವೆ ಸಚಿವರು ಸಾಕಷ್ಟು ತಾಂತ್ರಿಕ ಪರಿಣಿತಿ ಇದೆ, ವೃತ್ತಿಪರತೆ ಇದೆ, ಎಲ್ಲ ಇದೆ. ಆದ್ರೆ ರೈಲ್ವೆ ಇಲಾಖೆ ಏನ್ ಕೊಟ್ಟರೆ ಅಂತ ಗೊತ್ತೇ ಆಗಲಿಲ್ಲ ಈ ಬಜೆಟ್ ನಲ್ಲಿ. ತುಂಬಾ ಟೆಕ್ಸ್ಟ್ಗೂ ಅದರ ಡೀಟೇಲ್ಸ್ಗೂ ಬಹಳ ಬಹುಶಃ ಪಾರ್ಲಿಮೆಂಟ್ ಸದಸ್ಯರಿಗೆ ಕೈಗೆ ಮಾತ್ರ ಸಿಗುತ್ತೆ ಅಂತ ಕಾಣುತ್ತೆ. ಅನೆಕ್ಷರ್ಸ್ ಬೆಳಗಿನ ಪತ್ರಿಕೆಗೋಸ್ಕರ ನಾವು ಕಾಯ್ಬೇಕಾಗುತ್ತೆ ವಿವರಗಳು ಏನೇನು ಅಂತಂದ್ಬಿಟ್ಟು. ಇಲ್ಲ ಸರ್, ನಾನು ಇದಕ್ಕೆ ಉತ್ತರ ಕೊಡಬಹುದಾ? ಒಂದೇ ನಿಮಿಷ. ಇಲ್ಲ, ಕರ್ನಾಟಕಕ್ಕೇನು ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದಕ್ಕೆ ವಿರುದ್ಧವಾಗಿ ಬಿಜೆಪಿಯ ಟ್ವಿಟರ್ ಖಾತೆಯಲ್ಲಿ ಹಾಕಿರೋದು ಇಷ್ಟುದ್ದ ಪಟ್ಟಿ ಕೊಟ್ಟಿದ್ದಾರೆ. ಎಚ್ ಕೆ ಪಾಟೀಲ್ ಹೇಳ್ದಂಗೆ ಸರ್, ಕೋಸ್ಟಲ್ ಟೂರಿಸಂ, ಮೆಡಿಕಲ್ ಟೂರಿಸಂ, ಹಾಗೆ ಗಾರ್ಡ್ಗಳಿಗೆ ತರಬೇತಿ ನೀಡೋದು, ಶ್ರೀಗಂಧದ ಬೆಳೆಗಾರರಿಗೆ ನೀಡೋದು, ಇತ್ಯಾದಿ ಕೂಡ ಕರ್ನಾಟಕ ಫೋಕಸ್ ಏನೇ ಅಂತ ಹೇಳಿ ಆರೋಪ. ನೋಡಿ, 1 ಕೊಟ್ಟು 2 ಕೊಟ್ಟು ನಾವೆಲ್ಲಾ ಕೊಟ್ಟಿದ್ದೀವಿ ಅಂತ ಹೇಳೋದು ಬಿಜೆಪಿ ಸಂಸ್ಕೃತಿ. ಅದು ಲೆಟ್ ಮಿ ಸ್ಟಾರ್ಟ್ ದ ಲೈನ್. ಸ್ಪೆಷಲ್ ಅಸಿಸ್ಟೆನ್ಸ್ ಫಾರ್ ಬ್ಯಾಂಗ್ಳೂರ್ suburban railway project denied. 5,300 crores announced for the upper Bhadra project denied. 2023-24 ಅಲ್ಲಿ ಅಲೋಕೇಶನ್ ಮಾಡಿದ್ರು, ಕೊಟ್ಟಿಲ್ಲ. ಈ ವರ್ಷದ ಬಜೆಟ್ ಅಲ್ಲೂ ಡಿನೈ ಮಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ನಾರ್ತ್ ಕರ್ನಾಟಕ ಡಿನೈಡ್. 15,530 crores pending for the 15th Finance Commission. ಅದು ಕೊಟ್ಟಿಲ್ಲ, ಡಿನೈಡ್. GST ರೀಸ್ಟ್ರಕ್ಚರ್ ಅಲ್ಲಿ 12% ಇಂದ 5% ಇವ್ರು ಏನ್ ರೀಸ್ಟ್ರಕ್ಚರ್ ಮಾಡಿದ್ರು ಅದರಲ್ಲಿ 5,000 crores ನಮಗೆ ಲಾಸ್ ಆಗ್ತಾ ಇತ್ತು. ಈಗ ಈ ಎಸ್ಟಿಮೇಟೆಡ್ ಬಜೆಟ್ ಅಲ್ಲಿ 10,000 ಇಂದ 15,000 ಕರ್ನಾಟಕಕ್ಕೆ ಲಾಸ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಡಿನೈಡ್. ಮತ್ತೆ ನೀವು ಬಂದ್ರೆ ಜಲ್ ಜೀವನ್ ಮಿಷನ್ ಡಿನೈಡ್. ಏನು ಕೊಟ್ಟಿಲ್ಲ. ನಾವು ಕೇಳಿದ್ದು ಲಿಸನ್, 24,598 crores ಕೊಡ್ತೀವಿ ಅಂತ ಬರೀ 11,786 crores ಕೊಟ್ರು. 12,000 odd crores ಡಿನೈ ಮಾಡಿದ್ರು. ಅದ್ರ ಬಗ್ಗೆ ಈ ಬಜೆಟ್ ಅಲ್ಲಿ ದೇರ್ ಇಸ್ ನೋ ಮೆನ್ಷನ್ ಅಬೌಟ್ ಇಟ್. ಡಿನೈಡ್. ಇಟ್ಸ್ ಬೇಸಿಕ್ಲಿ ಇಟ್ಸ್ ಅ ಮಾರಲ್ ಸಿನ್. ಮತ್ತೆ ಹೋಲ್ಡ್ ಆನ್ ಕಮ್. ಏಮ್ಸ್ ನಾವು ಕೇಳಿದ್ದು ಕರ್ನಾಟಕದಲ್ಲಿ, ಡಿನೈಡ್. ಮತ್ತೆ ನಾವು ಹೇಳಿದ್ದು 60 ಕಿಲೋಮೀಟರ್ಸ್ ಎಲಿವೇಟೆಡ್ ಕಾರಿಡಾರ್ ಇನ್ ಬ್ಯಾಂಗ್ಳೂರ್, ಡಿನೈಡ್. ಬಿಡದಿ ಮೆಟ್ರೋ ಸ್ಟೇಷನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಮೆಟ್ರೋ ಕೇಳಿದ್ವಿ, ಅದು ಡಿನೈಡ್. ಮತ್ತೆ ಹೆಬ್ಬಾಳ್ ಸರ್ಜಾಪುರ್ ಕಾರಿಡಾರ್ 37 ಕಿಲೋಮೀಟರ್ಸ್ಗೆ ನಾವು ಸ್ವಲ್ಪ ದುಡ್ಡು ಕೇಳಿದ್ವಿ, ಅದು ಡಿನೈಡ್. ಫೇಸ್ 3 ಮೆಟ್ರೋ ಪ್ರಾಜೆಕ್ಟ್ 44.65 ಕಿಲೋಮೀಟರ್ಸ್ ಕೇಳಿದ್ದು, ಅದು ಡಿನೈಡ್.
ಸರಿ. widening of national highway 766. Listen, ma'am. ಪ್ರಾರಂಭದಲ್ಲಿ ಹೇಳಿದ 51 ಯೋಜನೆಗಳ ಪಟ್ಟಿ ಇತ್ತು, 51 ಡಿಮಾಂಡ್ಸ್ ಇತ್ತು. ಕೇಳ್ರಿ. We are the highest taxpayers. ಕರ್ನಾಟಕ ರಾಜ್ಯದಲ್ಲಿ ಈ 7 crore ಜನರ ಪಾಪ್ಯುಲೇಷನ್ ಇದೆಯಲ್ಲ, ಅವರೆಲ್ಲರೂ ಸೇರ್ಕೊಂಡು ಈ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್. ಅವ್ರು ನಾವು ಕೇಳೋದು ನಮ್ಮ ಹಕ್ಕು. ಅದಕ್ಕೋಸ್ಕರ ನಾವು ಕೇಳ್ತೀವಿ ವೈಡ್ನಿಂಗ್ ಆಫ್ ಹೈವೇ 766 ಫ್ರಮ್ ಗುಂಡಲ್ಪೇಟ್, ನಂಜನಗೂಡ್, ಮೈಸೂರು ಕನೆಕ್ಟಿಂಗ್ ಕೇರಳ ಡಿನೈಡ್. ಮತ್ತೆ ಇನ್ನೊಂದ್ಸತಿ ಬರ್ತೀನಿ ರೀ, ಬ್ಯಾಂಗ್ಳೂರ್ ಪೆರಿಫೆರಲ್ ರಿಂಗ್ ರೋಡ್ ಕೇಳಿದ್ವಿ, 6000 crores ಕೇಳಿದ್ವಿ, ಅದು ಡಿನೈಡ್. ಮತ್ತೆ ನಾವು ಹೇಳ್ತೀವಿ ಬ್ಯಾಂಗ್ಳೂರ್ ಪಟ್ಟಿ 51 ಓದ್ತಾ ಇದ್ರೆ ಇವತ್ತು ಕಾರ್ಯಕ್ರಮ ಮುಗ್ದೋಗುತ್ತೆ. ಇಲ್ಲ, ಮತ್ತೆ ಇವ್ರು ಹೇಳಿದ್ರಲ್ಲ, ರಾಜೀವ್ ಗೌಡ್ರು ಹೇಳಿದ್ರು, ಪಾಪ ಡಿ.ಕೆ. ಶಿವಕುಮಾರ್ ಅವರು ಪಾಪ ಏನು ಓದಿಲ್ಲ, ಅವ್ರಿಗೆ ಏನು ಗೊತ್ತಾಗಲಿಲ್ಲ. ನಿಮ್ ಬಗ್ಗೆ ಏನು ಹೇಳ್ತಾ ಇಲ್ಲ. ರಾಜೀವ್ ಗೌಡ್ರು ಒಂದು ಮಾತು ಕೇಳ್ರಿ. ನೀವು ಹೇಳಿದ್ದನ್ನೇ ಕೊಡ್ಬೇಕು ಅನ್ನೋದು ರಾಜೀವ್ ಗೌಡ್ರು ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ಸಂಸದರು ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಎಷ್ಟು ಜನ ಇದ್ದಾರೆ ಹೇಳಿ? 10 ಇದಾರ, 15 ಇದಾರ, 17 ಇದಾರ, 19 ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆರ್ ಸಿಟ್ಟಿಂಗ್ ಇನ್ ಪಾರ್ಲಿಮೆಂಟ್. ಎಷ್ಟು ದುಡ್ಡು ನೀವು ಡಿಮಾಂಡ್ ಮಾಡಿದ್ರಿ? ಅಸೆಟ್ಸ್ ಅಬ್ಸಲ್ಯೂಟ್ಲಿ ಫ್ರಮ್ ಕರ್ನಾಟಕ. ನಾವು ಹೋರಾಟ ಮಾಡ್ತಾ ಇದೀವಿ. ಇವ್ರು ಏನ್ ಹೋಗಿ ನಮಸ್ತೆ ಮೋದಿಜಿ, ಓಹೋ ನನ್ಗೆ ನೋಡ್ಬಿಟ್ರು ಏನೋ ಸಾಧ್ಯ ಆಗ್ಬಿಡ್ತು. ಮಧ್ಯದಲ್ಲಿ ನಾನು ಮಾತಾಡಿಲ್ಲ, ನನ್ ಬಿಡಿ. ನಾವು 2014 ಫಿನಿಶ್ ಮಾಡಲ್ಲ. ಅವ್ರದ್ದು ಸ್ಪೀಡ್ ಅಂಡ್ ಸ್ಕೇಲ್ ಹೇಳ್ತಾರಲ್ಲ, ನಮ್ ಕಣ್ಣೆದ್ರಿಗೆನೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಗುದ್ಲಿ ಪೂಜೆಯಿಂದ ಲೋಕಾರ್ಪಣೆವರೆಗೂ ಮಾಡಿ ತೋರಿಸಿದ್ರು. ಸಿಗಂದೂರು ಹ್ಯಾಂಗಿಂಗ್ ಬ್ರಿಡ್ಜ್ 50 ವರ್ಷಗಳು ಕಾಗೋಡು ತಿಮ್ಮಪ್ಪನವರು ಪಾಪ ಕೊಂಡಾಡ್ಬಿಟ್ರು. ನಿತಿನ್ ಗಡ್ಕರಿ ಅವರು ನೀವು ನಿರ್ಲಕ್ಷ್ಯ ಮಾಡಿದ ದೇವೇಗೌಡರು ಸ್ಯಾಂಕ್ಷನ್ ಮಾಡಿದ ಮುನ್ರಾಬಾದ್ ಮೆಹಬೂಬ್ ನಗರ್ ರೈಲ್ವೆ ಲೈನು ಮೋದಿ ಬಂದ್ಮೇಲೆ ಎಲ್ಲ ತಯಾರಾಗ್ಬಿಡ್ತು. ಸಿನ್ನೂರಿನಿಂದ ಬೆಂಗಳೂರಿಗೆ ನೈಟ್ ಟ್ರೈನ್ಸ್ ಓಡಾಡಕ್ಕೆ ಶುರುವಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಯಾಂಕ್ಷನ್ ಮಾಡಿದ ಹುಬ್ಬಳ್ಳಿ ವಾಡಿ, ಅದು ಈಗಾಗಲೇ ಕುಷ್ಟಗಿಯಿಂದ ರೈಲ್ಗಳು ಓಡಾಡಕ್ಕೆ ಶುರುವಾಗ್ಬಿಡ್ತು. ಮೊದಲು ರೈಲ್ ಓಡಿತಾ ಈ ಸ್ಪೀಡ್ ಅಂಡ್ ಸ್ಕೇಲ್ ಸುರ್ಬಿ ಅವರೇ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡುವಾಗಲೂ ಕೂಡ ರಾಜ್ಯಕ್ಕಾಗ್ತಿರುವ ಅನ್ಯಾಯದ ಬಗ್ಗೆನೇ ಮಾತನಾಡ್ತಾ ಇದ್ರು. 14ರಿಂದ 15ನೇ ಫಿನಾನ್ಸ್ ಕಮಿಷನ್ ನಲ್ಲೇನೆ 23% ಅಷ್ಟು ಲಾಸ್ ಆಗೋಯ್ತು ಕರ್ನಾಟಕಕ್ಕೆ. 16ನೇ ಪೇ ಕಮಿಷನ್ ಅಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಏನೋ, ಈಗಲೂ ಕೇವಲ 41% ಇಳಿಸಿದ್ದಾರೆ. ನಾವು ಮೋದಿ ಅವರಿಂದ ಇನ್ಸ್ಪಿರೇಷನ್ ತಗೊಂಡು, ಮೋದಿ ಅವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದಾಗ ಹೆಂಗೆ 50% ಕೇಳಿದ್ರು, ನಾವು ಹಂಗೆ ಕೇಳ್ತಿದ್ವಿ. ಬಟ್ ಮತ್ತೆ ಅನ್ಯಾಯ. ಒಳ್ಳೇದು, ಅದನ್ನ ಹೇಳಿದ್ದು ಒಳ್ಳೇದು. ಯಾಕೆಂದ್ರೆ 12ನೇ ಹಣಕಾಸು ಆಯೋಗ ಇರಬಹುದು ಅಥವಾ 13 ಇರಬಹುದು, 14 ನಾವು ಬಂದಾಗ ಬಂದಿದ್ದು. ನೀವು 29% ಸ್ಟೇಟ್ ಶೇರ್ ಇಟ್ಟಿದ್ದು, 42% ಅಂದಿದ್ದು ಇದೇ ಮೋದಿ ಸರ್ಕಾರ. ಅಂದ್ರೆ ಓವರ್ ಆಲ್ ಡಿವಿಸಿಬಲ್ ಪೂಲ್ ಅನ್ನ ಶೇಕಡ 29 ಇಂದ 42 ತಂದಿದ್ದು ಇದೇ ಮೋದಿ ಸರ್ಕಾರ. ನಿಮಗೆ ಈ ಪ್ರಶ್ನೆ ಎಸ್ ಸರ್ 42 ಕೇಳಿಸ್ಕೊಳ್ಳಿ. ನೀವ್ ಹೇಗ್ ಮಾತಾಡ್ತಿದ್ರು ನಾನು ಹೇಳಿಲ್ವಲ್ಲ. ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಕ್ಕೆ ಒಂದು 2 ನಿಮಿಷ ಕೊಡಿ ದಯವಿಟ್ಟು. ಯಾಕೆಂದ್ರೆ ಅದನ್ನ ಅವ್ರು ಮರ್ತು ಬಿಡ್ತಾರೆ. ಸಿದ್ದರಾಮಯ್ಯನವರು ಆ ವಿಷಯನ ಹೇಳೋದಕ್ಕೆ ಮರ್ತು ಬಿಡ್ತಾರೆ. ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸ್ಟೇಟ್ ಶೇರ್ ಅನ್ನೇ ಜಾಸ್ತಿ ಮಾಡಿರೋದು ಇದೇ ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಸರ್ಕಾರ. ಟೋಟಲ್ ಕ್ವಾಂಟಮ್ ಕರ್ನಾಟಕಕ್ಕೆ ಬಂದಿರೋದ್ರಲ್ಲಿ ಡೆವಲ್ಯೂಷನ್ 1, GST ಕೌನ್ಸಿಲ್
ಕೌನ್ಸಿಲ್ ಎಲ್ಲಿ ಇವರೇ ಕೂತ್ಕೊಳ್ತಾರೋ, ರೆವೆನ್ಯೂ ಮಿನಿಸ್ಟರ್ ಇವರೇ ಕೂತ್ಕೊಳ್ತಾರೋ, ಅದೇ ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ವೆರಿ ಫೇರ್ ಅಲೋಕೇಶನ್, ಮತ್ತೆ ಸ್ಟೇಟ್ ಜಿಎಸ್ಟಿ ಸ್ಟೇಟ್ಗೆ ಬರುತ್ತೆ, ಸೆಂಟ್ರಲ್ ಜಿಎಸ್ಟಿ ಹೋಗೋದು, ಆ IGST ಕಾಂಪೊನೆಂಟ್ ನ ಹೆಂಗ್ ಡಿವೈಡ್ ಆಗೋದು ಅಂತ ಚರ್ಚೆ ಮಾಡೋದಕ್ಕೆ ಇದೇ ಸ್ಟೇಟ್ ರೆಪ್ರೆಸೆಂಟೇಟಿವ್ ಕೂತ್ಕೊಂಡು ಒಪ್ಪಿಗೆ ಕೊಡುವಂತದ್ದು. ಅದು ಎಲ್ಲಾನು ಒಕ್ಕೂಟ ವ್ಯವಸ್ಥೆಯಲ್ಲಿ ನಡೆಯುವಂತಹ ವಿಷಯ. ಅದು ಬಿಟ್ಟು ಈ ಡೆವಲ್ಯೂಷನ್, ಅದು ಟ್ಯಾಕ್ಸ್ ಡೆವಲ್ಯೂಷನ್ ಇರ್ಬೋದು, GST ಡೆವಲ್ಯೂಷನ್ ಇರ್ಬೋದು, ಅದು ಬಿಟ್ಟು ನಮಗೆ ಎಷ್ಟು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬಂದಿದೆ, ಬಹಳಷ್ಟು. ಒಂದು ಸ್ಟಡಿ ಹೇಳುತ್ತೆ UPA ಸರ್ಕಾರದಲ್ಲಿ ನಡೀತಿರುವಂತಹ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬರೀ ಚಿಕ್ಕ ಸ್ಕೀಮ್ಗಳು ಮಾಡ್ಬಿಟ್ಟು ಇಷ್ಟಿಷ್ಟು ಅಲೋಕೇಶನ್ ಮಾಡಿದ್ರು ಹೊರತು ಇಲ್ಲಿ ಟಾರ್ಗೆಟೆಡ್ ಆಗಿ ಹೈ ಅಮೌಂಟ್ ಆಫ್ ಸ್ಪೆಂಡಿಂಗ್ ಇದೇ ಕರ್ನಾಟಕಕ್ಕೆ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಆನ್ಯುವಲಿ ಓವರ್ 15,000 crores ಥ್ರೂ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಬರ್ತಿರೋದು ಮತ್ತು ಗ್ರಾಂಟ್ ಇನ್ ಏಡ್. ಸೆಂಟ್ರಲ್ ಇನ್ಫ್ರಾಸ್ಟ್ರಕ್ಚರ್, ಸರ್ ರವೀಂದ್ರ ರೇಷ್ಮೆ ಅವರು ಬಹಳ ಹಿರಿಯರು, ರೈಲ್ವೆ ಬಜೆಟ್ ಬಗ್ಗೆ ಮಾತಾಡಿದ್ರು. ರೈಲ್ವೆ ಬಜೆಟ್ ನಮಗೆ ಸರ್ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ಮಿನಿಸ್ಟ್ರಿ ಏನ್ ಮಾಡ್ತಿದೆ ಅನ್ನೋದು ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಯಾವುದೇ ಆದಂತ ಬಜೆಟ್ ಕಾಯ್ಬೇಕಾಗಿಲ್ಲ. ನಾವು ರೈಲ್ವೆ ಮಿನಿಸ್ಟ್ರಿ ವೆಬ್ಸೈಟ್ ಇರಬಹುದು ಅಥವಾ ರೆಗ್ಯುಲರ್ ರಿಪೋರ್ಟ್ ಕಾರ್ಡ್ಸ್ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಸಿಗುವಂತಹ ಇನ್ಫಾರ್ಮೇಶನ್. ಕರ್ನಾಟಕದಲ್ಲಿ ಆನ್ಯುವಲಿ 7,500 crore ಫಾರ್ ಕರ್ನಾಟಕ's ರೈಲ್ ನೆಟ್ವರ್ಕ್ ಕಂಪೇರ್ಡ್ ಟು UPA ಟೈಮ್ ಅಲ್ಲಿ ಶೇಕಡ ಬರೀ ಅರೌಂಡ್ 800 crore ಮಾತ್ರ. ಕೇಳಿಸ್ಕೊಳ್ಳಿ, ಆದ್ರೂ ನೀವು ಜಿಡಿಪಿ ಜಂಪ್ ಅಲ್ಲ ಮೇಡಮ್, ಜಿಡಿಪಿ ಶೇಕಡ ಅದು ಪರ್ಸೆಂಟೇಜ್ ತಾನೆ. ಅದು ಬಿಟ್ಟು ಸರ್ ಹೇಳ್ದಂಗೆ ಯಾವುದೇ ಪ್ರಾಜೆಕ್ಟ್ಸ್ ಎಷ್ಟು ವರ್ಷಗಳಿಂದ ಸ್ಟಕ್ ಆಗಿರುವಂತಹ ಪ್ರಾಜೆಕ್ಟ್ಸ್ ಕಾಂಗ್ರೆಸ್ ಅವ್ರು ಎಲ್ಲಿದ್ದಾರೆ ಅಂದ್ರೆ ಇನ್ನು ಅವ್ರು ನಡೆಸ್ತಿದ್ದಂತ ಸರ್ಕಾರ ಅದೇ ಸ್ಪೀಡ್ ಅಲ್ಲಿ ನಡೆಸಬೇಕು, ಅದೇ ಸ್ಕೇಲ್ ಅಲ್ಲಿ ನಡೆಸಬೇಕು ಅಂತ ಇದ್ದಾರೆ. ಆದ್ರೆ ನಾವ್ ಹೇಗೆ ಅಂದ್ರೆ ಗುದ್ಲಿ ಪೂಜೆ ಮಾಡಿ ಅದನ್ನ ಇನಾಗ್ರೇಷನ್ ತನಕ ಒಂದು ಪ್ರೈಮ್ ಮಿನಿಸ್ಟರ್ ಲೀಡರ್ಶಿಪ್ ಅಲ್ಲಿ ಆಗಿರುವಂತಹ ಬಹಳಷ್ಟು ಎಕ್ಸಾಂಪಲ್ಸ್ ಇವಾಗ ನೀವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನೋಡಬಹುದು, ಅಥವಾ STR ಅಲ್ಲಿ ನಡೆದಿರುವಂತಹ ಇನ್ವೆಸ್ಟ್ಮೆಂಟ್ ಇರಬಹುದು, NHIA ಪ್ರಾಜೆಕ್ಟ್ಸ್, ಯಾವ ನಿತಿನ್ ಗಡ್ಕರಿ ಅವರು ನಿಂತ್ಕೊಂಡು ನಿಜವಾಗ್ಲೂ ಮಾಡಿಸ್ಕೊಟ್ಟಿರುವಂತಹ ಈ ನ್ಯಾಷನಲ್ ಹೈವೇಸ್ ಮೆಟ್ರೋ, ಬೆಂಗಳೂರಿನಲ್ಲಿ ಮೆಟ್ರೋ ಎಕ್ಸ್ಪಾನ್ಷನ್ ನಡೀತಿರೋದು, ಸಿಗ್ನಿಫಿಕೆಂಟ್ ಪುಷ್ ಬರ್ತಿರೋದು ಸೆಂಟ್ರಲ್ ಗವರ್ಮೆಂಟ್ ಇಂದಾನೆ. ಅದು ಬಿಟ್ಟು ಏನು ಇವರು ಅನ್ನಭಾಗ್ಯ ಅಂತ ಬಹಳಷ್ಟು ಹೇಳ್ಕೊಳ್ತಾರಲ್ಲ, ಅದಕ್ಕೆ ನೀವು ಫಂಡ್ ಕೊಡ್ತಿರೋದು ಫುಡ್ ಸೆಕ್ಯೂರಿಟಿ ಇರುವಂತದ್ದು ಬಂದಿರೋದು ನನಗೆ ನೀವು ಬಹಳ ಕಡಿಮೆ ಟೈಮ್ ಕೊಡ್ತಾ ಇದ್ದೀರಾ. ಯಾಕಂದ್ರೆ ಅವರು ಅಲ್ಲ ಒಂದು ನಿಮಿಷ ಸ್ಮಿತಾ ಮೇಡಮ್, ಹೈಯೆಸ್ಟ್ ಬಜೆಟ್ ಅಲೋಕೇಶನ್ ಅಂತ ಬೇರೆ ಏನಾದ್ರು ಪ್ರಿಡಿಕ್ಷನ್ ನೀವು ನನಗೆ ರವೀಂದ್ರ ರೇಷ್ಮೆ ಸರ್, ಇಂಥದ್ದೊಂದು ವೇಗ್ ಚರ್ಚೆ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೇನೆ ಹೈಯೆಸ್ಟ್ ಬಜೆಟ್ ಎಕ್ಸ್ಪೆಂಡಿಚರ್ ಇದೆ ಡಿಫೆನ್ಸ್, ಅದು ಕಂಪೇರ್ ಮಾಡಿ ನೋಡಿದಾಗ. ಸೊ ಇದು ನಿತಿನ್ ಗಡ್ಕರಿ ಅವರ ಇಲಾಖೆಗೆ ಸಂಬಂಧಪಟ್ಟಂತಿರುವ ವಿಚಾರ ಆಗಿರೋದ್ರಿಂದ ಇಸ್ ದಿಸ್ ಪ್ರಿಡಿಕ್ಟಿಂಗ್ ಸಮಥಿಂಗ್ ಬಿಜೆಪಿಯಲ್ಲಿ ಫ್ಯೂಚರ್ ಡೆವಲಪ್ಮೆಂಟ್ ಏನಾದ್ರು ಇದು ಪ್ರಿಡಿಕ್ಟ್ ಮಾಡ್ತಿದ್ಯಾ? ಅಲ್ಲ, ಪಬ್ಲಿಕ್ ಪರ್ಸೆಪ್ಷನ್ ಅಲ್ಲಿ ಈ ನಿತಿನ್ ಗಡ್ಕರಿ ಇಸ್ ಕನ್ಸಿಡರ್ಡ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಇನ್ ದಿಸ್ ಗವರ್ಮೆಂಟ್, ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ಸ್. ಅದು ಇವತ್ತಲ್ಲ, ಅವ್ರ ಹಿಂದೆ ಮಹಾರಾಷ್ಟ್ರ ಮೈತ್ರಿ ಸರ್ಕಾರದಲ್ಲಿ PW ಮಿನಿಸ್ಟರ್ ಆಗಿದ್ದ